ಓಂ ಶಾಂತಿ. ಈ ಗೀತೆಯ ಸಾಲಲ್ಲಿ ಏನಿತ್ತು ಕೊನೆಯ ಲೈನಲ್ಲಿ ಆದದ್ದೆಲ್ಲ ಒಳಿತೆಂದೆಣಿಸಿ. ಸೊ ಪರಮಾತ್ಮ ನಮ್ಗೆ ಹೇಳೋದು ಕೂಡ ಅದೇ, ಏನಾಗಿದೆ ಅದು ಒಳ್ಳೇದೇ ಆಯ್ತು, ಏನಾಗ್ತಿದೆ ಅದು ಕೂಡ ಒಳ್ಳೇದಕ್ಕೆ ಆಗ್ತಿದೆ, ಮುಂದೆ ಆಗೋದು ಕೂಡ ಒಳ್ಳೇದಕ್ಕೆ ಅಂತ ಪರಮಾತ್ಮನ ಮಹಾವಾಕ್ಯ ಆದ್ರೂ ಇದ್ದೇ ಇದೆ. ಅದು ಭಗವದ್ಗೀತೆಯಲ್ಲಿ ಒಂದು ಸಾಲು ಇದೆಯಲ್ಲ, ಸಾಂಖ್ಯ ಯೋಗದ 47ನೇ ಶ್ಲೋಕದಲ್ಲಿ, ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾ ತೇ ಸಂಗೋಸ್ತ್ವ ಕರ್ಮಣಿ. ಅಂದ್ರೆ ನೀನು ಕರ್ಮ ಮಾಡು, ಅದರ ಮೇಲೆ ಮಾತ್ರ ನಿನಗೆ ಅಧಿಕಾರ ಇದೆ, ಅದರ ಫಲದ ಮೇಲೆ ಅಲ್ಲ. ಕರ್ಮ ಫಲಕ್ಕೆ ನೀನೇ ಕಾರಣಕರ್ತ ಅಂತ ಅಂದುಕೊಂಡು ಕರ್ಮ ಮಾಡಬೇಡ ಅಂತ ಇದ್ರು ಅದರ ಭಾವಾರ್ಥ. ಈಗ ಕರ್ಮ ಅಂತಂದ್ರೆ ಅದೊಂದು ಕ್ರಿಯೆ, ಆಗೋದು ಅಂತಂದ್ರು ಅಷ್ಟೇನೆ, ಅದು ಒಂದು ಕ್ರಿಯೆ, ಒಂದು ಘಟನೆ, ಒಂದ್ ಏನೋ ನಡೆದೋಯ್ತು, ಒಂದು ಆಗೋಯ್ತು, ಇದನ್ನ ನಾವೇನ್ ಹೇಳ್ತೀವಿ ಆಗೋಗಿರೋದು ಅಂತ. ಏನೇನು ಆಗತ್ತೆ ಅಂತಂದ್ರೆ ಅದು ಕೆಲವರ ದೃಷ್ಟಿಯಲ್ಲಿ ಒಳ್ಳೇದಾಗಿರ್ಬೋದು, ಕೆಲವರ ದೃಷ್ಟಿಯಲ್ಲಿ ಅದು ಕೆಟ್ಟದಾಗಿರ್ಬೋದು. ಕೆಲವರಿಗೆ ಒಳ್ಳೇದು ಅಂತ ಅನ್ಸಿರೋದು, ಇನ್ನು ಕೆಲವರಿಗೆ ಹಿಂಗಾಗ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಸೊ ಎಲ್ಲ ಅವರವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಇದೆ ಒಳ್ಳೇದು ಕೆಟ್ಟದ್ದು ಎಲ್ಲ. ಹಾಗೇನೆ ಈಗ ಯಾವ್ದಾದ್ರೊಂದು ಏನೋ ಒಂದು ಆಯ್ತು ಅಂತಂದ್ರೆ ಅದು ಆಗೋದಿಕ್ಕೂ ಒಂದು ನಿರ್ದಿಷ್ಟ ಕಾರಣ ಇರುತ್ತೆ. ಕಾರಣ ಇದೆ, ಅಕಾರಣವಾಗಿ ಯಾವುದೋ ಒಂದು ಘಟನೆ ಸಂಭವಿಸುವುದಿಲ್ಲ. ಈಗ ಒಂದು ಸೃಷ್ಟಿಯ ನಿಯಮದ ಅನುಸಾರ ರಾತ್ರಿ ಹಗಲು, ಆಮೇಲೆ ಋತುಗಳು, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಆಮೇಲೆ ವಾರಗಳು, ತಿಂಗಳುಗಳು, ವರ್ಷಗಳು, ಇದೆಲ್ಲ ಅದರ ನಿರ್ದಿಷ್ಟ ಸಮಯದಲ್ಲಿ ನಿಯಮಾನುಸಾರ ಆಗ್ತಾನೆ ಹೋಗುತ್ತೆ. ಈಗ ಮಳೆಗಾಲ ಬರುತ್ತೆ, ಮಳೆ ಬೀಳತ್ತೆ, ಬೆಳೆ ಬೆಳೀತಾರೆ, ಬೆಳೆ ಬೆಳೀದಿದ್ರೆ ನಾವೇನ್ ತಿನ್ನೋದು ಅಲ್ವಾ, ಅದರ ನಿಯಮಾನುಸಾರ ಅದಾಗತ್ತೆ. ಹಾಗೇನೆ ಬೇಸಿಗೆ ಕಾಲದಲ್ಲಿ ಸಮುದ್ರದ ನೀರು ಆವಿಯಾಗತ್ತೆ, ಇದಾಗ್ಲೇಬೇಕು ನಿಯಮಾನುಸಾರ. ಆಮೇಲೆ ಮಳೆ ಬಂದಾಗ ಮಳೆನೂ ನಾವು ಸಹಿಸ್ಕೋತೀವಿ, ಚಳಿಗಾಲ ಬಂದಾಗ ಚಳಿನೂ ಸಹಿಸ್ಕೋತೀವಿ, ಬೇಸಿಗೆ ಕಾಲ ಬಂದಾಗ ಬಿಸಿಲು ಸಹಿಸ್ಕೋತೀವಿ. ಅದನ್ನ ಬೇಡ ಅನ್ನಕ್ಕಾಗಲ್ಲ, ನಮ್ಗೇನು ಆಪ್ಷನ್ ಇಲ್ಲ ಅದರ ಬಗ್ಗೆ. ಅದನ್ನೆಲ್ಲ ನಾವು ಸ್ವೀಕರಿಸ್ತೀವಿ, ಆಗೋಗಿದೆ ಒಳ್ಳೇದಕ್ಕೆ, ಒಳ್ಳೇದಕ್ಕೆ ಅಂತ ನಾವು ಅನ್ಕೋತೀವಿ. ಈಗ ಹಗಲೆಲ್ಲ ಕೆಲಸ ಮಾಡಿ ಕಡೆಗೆ ದಣದ್ ಹೋಗ್ತೀವಿ, ಅವಾಗ ಜೀವಕ್ಕೆ ವಿಶ್ರಾಂತಿಗೋಸ್ಕರ ರಾತ್ರಿ ನಿದ್ರೇನೂ ಮಾಡ್ತೀವಿ. ಈ ರೀತಿ ಎಲ್ಲ ಅದರದರ ಕಾಲಚಕ್ರದ ಅನುಸಾರ ನಿಯಮಾನುಸಾರ ಸುತ್ತುತ್ತಾ ಇರುತ್ತೆ. ನಾವು ಮನುಷ್ಯರು ಕೂಡ ಜನನ ಮರಣ ಚಕ್ರದಲ್ಲಿ ಸುತ್ತುತ್ತೀವಿ. ಎಲ್ಲಿ ನಾವು ಸುತ್ತೋದು? ಈ ಭೂಮಿಯನ್ನು ರಂಗಸ್ಥಳದಲ್ಲಿ. ಈ ರಂಗಸ್ಥಳದಲ್ಲಿ ನಾವೆಲ್ಲ ಪಾತ್ರಧಾರಿಗಳಾಗಿದ್ದೀವಿ. ಪ್ರತಿಯೊಬ್ಬರಿಗೂ ಅವರವರದೊಂದು ಪಾತ್ರ ಸಿಕ್ಕಿದೆ. ನನಗೆ ಯಾಕೆ ಇಂಥ ಪಾತ್ರ ಸಿಕ್ತು ನಾವು ಯೋಚನೆ ಮಾಡ್ತೀವ? ಇಂಥವರೇ ನನ್ನ ಪತಿಯಾಗಿ ಯಾಕೆ ಬಂದ್ರು, ಇಂಥವರೇ ನನ್ನ ಸತಿಯಾಗಿ ಯಾಕೆ ಬಂದ್ರು, ಇಂಥವ್ರು ನನ್ನ ಮಕ್ಕಳಾಗಿ ಯಾಕೆ ಬಂದ್ರು, ಮೊಮ್ಮಕ್ಕಳಾಗಿ ಯಾಕೆ ಬಂದ್ರು, ಮಿತ್ರರಾಗಿ ಯಾಕೆ ಬಂದ್ರು, ನಾವು ಯೋಚನೆ ಮಾಡ್ತೀವ? ಆಗೋಗಿದೆ, ಬಂದಾಗೋಗಿದೆ, ಸ್ವೀಕಾರ ಮಾಡ್ತೀವಿ. ಇದೆಲ್ಲವನ್ನು ಸ್ವೀಕಾರ ಮಾಡುವಂತಹ ನಾವು ಏನೋ ಒಂದು ಘಟನೆ ಆಯ್ತು ಅಂತಂದಾಗ ಅದಾಗಬಾರ್ದಾಗಿತ್ತು ಅಂತೀವಿ. ಅಂದ್ರೆ ನಾವು ಅದರ ಕಾರಣನೂ ಅಲ್ಲ, ಆಗೋಗಿದೆ ಅದು. ಅದನ್ನು ಸ್ವೀಕಾರ ಮಾಡೋದಕ್ಕೆ ಮಾತ್ರ ನಾವು ಒಪ್ಪಲ್ಲ. ನಾವು ಅಂದ್ಕೊಂಡಿದ್ದೇ ಆಗಬೇಕು ಅನ್ನೋ ಭ್ರಮೆಯಲ್ಲಿ ನಾವಿರ್ತೀವಿ. ನಾನು ಅಂದ್ಕೊಂಡಿದ್ದಾಗ್ಲಿಲ್ಲ, ನಂಗೆ ಬೇಜಾರಾಯ್ತು, ಹಿಂಗಾಗ್ಬಾರ್ದಾಗಿತ್ತು, ಈಗ ಶರೀರ ಬಿಟ್ರು ಯಾರೋ, ಹಿಂಗಾಗ್ಬಾರ್ದಾಗಿತ್ತು, ನಾವೇನ್ ಅನ್ಕೋತೀವಿ? ನಾವು ಅಂದ್ಕೊಂಡಿದ್ದಾಗತ್ತಾ? ಆಗೋದಿಲ್ಲ. ಇದೆಲ್ಲ ವಿಧಿ ನಿಯಮದ ಅನುಸಾರ ನಡೀತಾ ಹೋಗುತ್ತೆ, ನಮಗೇನು ಆಪ್ಷನ್ ಇಲ್ಲ. ಹಾಗಿದ್ದಾಗ ಆಗಬಾರ್ದಾಗಿತ್ತು ಅಂತ ಯೋಚನೆ ಮಾಡಿ ನಮ್ಮ ನೆಮ್ಮದಿನ ಕಳ್ಕೊಳ್ಳೋದು ಒಳ್ಳೇದ? ಆಯ್ತು ಬಿಡು, ಆಗೋದಿಲ್ಲ, ಒಳ್ಳೇದಕ್ಕೆ, ಅದು ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋದು ಒಳ್ಳೇದ? ನಮ್ಮ ಕೈಯಲ್ಲಿ ಇಲ್ಲ, ಯಾವುದೂ ನಮ್ಮ ಕೈಯಲ್ಲಿಲ್ಲ. ಹೌದು, ಮತ್ತೆ ನಮ್ಮ ಕರ್ಮ ಬಲದ ಅನುಸಾರವಾಗಿ ಕೂಡ ನಮ್ಗೆ ಸಿಕ್ಕತ್ತೆ. ಏನೇನ್ ಪ್ರಾರಬ್ಧ ನಾವು ಅನುಭವಿಸ್ತಿದೀವೋ ಅದು ನಮ್ಮ ಪೂರ್ವಾರ್ಜಿತ ಕರ್ಮದ ಅನುಸಾರವಾಗಿ ನಮಗ್ ಸಿಕ್ಕತ್ತೆ, ಲೆಕ್ಕಾಚಾರದ ಅನುಗುಣವಾಗಿ. ಹಿಂಗಾಗ್ಬಾರ್ದಾಗಿತ್ತು ಅನ್ನಕ್ಕೆ
ಆವಾಗ ನಾವು ಹಂಗಾರೆ ಆ ಕರ್ಮ ನಾವು ಮಾಡ್ಬಾರ್ದಾಗಿತ್ತು. ಹಾಗಾದ್ರೆ ನಮ್ಗೆ ಗೊತ್ತಿದ್ಯಾ ನಾವೇನ್ ಕರ್ಮ ಮಾಡಿದೀವಿ ಅದ್ರ ಫಲ ಅನುಭವಿಸ್ತೀವಿ ಗೊತ್ತಿಲ್ಲ ನಮ್ಗೆ, ಆಗೋಗ್ಬಿಡತ್ತೆ. ಅದೆಲ್ಲಾನು ಗೊತ್ತ. ಹೌದು. ಹಾಗಾಗಿ ಆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದಾಗ ಆಯ್ತಲ್ಲ. ಈ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನಮ್ಗೆ ಯಾವ್ಯಾವ್ದಕ್ಕೆ ಬೇಕು ಜೀವನದಲ್ಲಿ ಅಂತ ಈ ತತ್ವನ ನಾವು ಉಪಯೋಗಿಸ್ಕೊಳ್ಳೋದು ನಾವ್ ಯಾವ್ಯಾವಾಗ ಉಪಯೋಗಿಸ್ಕೋಬಹುದು, ಆಮೇಲೆ ಯಾಕೆ ಬೇಕು ನಮ್ಗೆ, ಯಾವ್ಯಾವಾಗ ಉಪಯೋಗಿಸ್ಕೋಬೇಕು, ಅದರಿಂದ ಏನು ಪ್ರಯೋಜನಗಳು ಅಂತ ಒಂದೊಂದೇ ಸಬ್ಜೆಕ್ಟ್ ತಗೊಳ್ಳೋಣ. ಈಗ ನಾನು ಮನೆಯಿಂದ ಹೊರಟು ಮೆಟ್ಲ ಹತ್ರ ಬರ್ತಿದ್ದಂಗೆನೆ ಮಳೆ ಶುರುವಾಗುತ್ತೆ. ರೈನ್ ಕೋಟ್ ತಗೊಂಡಿಲ್ಲ, ಮತ್ತೆ ಮನೆಗೆ ಹೋಗಿ ರೈನ್ ಕೋಟ್ ತಗೊಂಡ್ ಬಂದೆ. ಅಲ್ಲೊಂದ್ 5 ನಿಮಿಷ ತಡ ಆಯ್ತು, ಹುಡುಕಿ ತಗೊಂಡ್ ಬರ್ಬೇಕಾಯ್ತು. ತಗೊಂಡ್ ಬಂದೆ, ಗಾಡಿ ಸ್ಟಾರ್ಟ್ ಮಾಡಕ್ ಹೋದೆ, ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ, ಅದು ಬ್ಯಾಟ್ರಿ ಡೌನ್ ಆಗಿತ್ತು. ಏನ್ ಮಾಡೋದು, ಸ್ಟಾರ್ಟ್ ಮಾಡಕ್ ನೋಡ್ದೆ, ಆಗ್ಲಿಲ್ಲ. ಮೇಲ್ಗಡೆಯಿಂದ ಮಗನ್ ಕರೆದೆ, ಅವನು ಕೆಳಗೆ ಇಳಿದು ಬಂದ, ಅವನು ಕಿಕ್ ಸ್ಟಾರ್ಟ್ ಮಾಡಿದೆ, ಎಲ್ಲ ಆಯ್ತು. ಅಲ್ಲೊಂದ್ 10 ನಿಮಿಷ ವೇಸ್ಟ್ ಆಯ್ತು. ಅಕ್ಕ ಅವ್ರ ನನಗೆ ಮಧ್ಯದಲ್ಲಿ ಫೋನ್ ಮಾಡ್ತಿದ್ದಾರೆ, ಬರ್ತಾ ಇದೀನಿ ಅಕ್ಕ, ಬರ್ತಾ ಇದೀನಿ ಅಂತಂದೆ. ಸೊ 15 ನಿಮಿಷ ಆ ಟೈಮಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ ನಮ್ಗೆ ಅಲ್ವಾ. ಇಲ್ಲಿ ಏನು ಹಂಗಾದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ತತ್ವನ ನಾನು ಇಲ್ಲಿ ಉಪಯೋಗಿಸಿದ್ರೆ ನನಗೆ ಏನ್ ಕಲಿಸ್ತದೋ, ಸಹನೆ ಕಲಿಸ್ತು ನನಗೆ. ನನ್ನ ಸಹನೆನ ಕಳ್ಕೋಬಾರ್ದು ಈ ಸಮಯದಲ್ಲಿ ಅಂತ. ನಾನು ಮಳೆ ಮೇಲೆ ರೇಗ್ಲ, ನನ್ ಮಗನ್ ಮೇಲೆ ರೇಗ್ಲ, ಇಲ್ಲ ಅಕ್ಕವ್ರು ಯಾಕಪ್ಪ ಫೋನ್ ಮಾಡ್ತಾರೆ ಅಂತ ಅಕ್ಕವ್ರ ಮೇಲೆ ಸಿಟ್ಟು ಮಾಡ್ಕೊಂಡ, ಏನೂ ಮಾಡ್ಕೊಂಡಿಲ್ಲ. ನನಗೆ ಸಹನೆ ಪಾಠ ಇರ್ತದೆ, ನಮ್ಮಲ್ಲಿ ಸಹನೆ ಬೆಳೀತದೆ. ಈ ತರ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಒಂದು ತತ್ವನ ನಾವು ಬಲವಾಗಿ ಇಟ್ಕೊಂಡ್ರೆ ಅದೊಂದು ಸಹನೆ. ಇನ್ನು ಕೆಲವೊಂದ್ಸತಿ ನಾವೇನೋ ಅನ್ಕೋತೀವಿ. ಈಗ ಇದು ಎಲ್ಲ ಸುಮಾರು ಜನಕ್ಕೆ ಆಗಿರುತ್ತೆ. ನಾವ್ ಯಾವ್ದೋ ಒಂದು ಬಸ್ಸಿಗೆ ಹೋಗ್ಬೇಕು, ಇಲ್ಲ ಟ್ರೈನಿಗೆ ಹೋಗ್ಬೇಕು, ಆ ಟ್ರೈನ್ ನಮ್ಗೆ ಮಿಸ್ ಆಗೋಯ್ತು, ಸಿಗ್ಲಿಲ್ಲ. ಸರಿ, ಬಸ್ ಮಿಸ್ ಆಗೋಯ್ತು, ಟ್ರೈನ್ ಮಿಸ್ ಆಗೋಯ್ತು ಅಂತ ನಿರಾಶೆ ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಏನಪ್ಪಾ ಮಾಡೋದು ಅಂತ ಅಷ್ಟು ಟೆನ್ಷನ್ ಮಾಡ್ಕೊಳ್ತೀವಲ್ಲ, ಅಲ್ಲಿ ಒಂದು ಆಶಾವಾದ ಸಿಕ್ಕತ್ತೆ ನಮ್ಗೆ. ನೋಡೋಣ ನೆಕ್ಸ್ಟ್ ಬಸ್ ಒಳ್ಳೇದು, ಖಾಲಿ ಇರೋ ಬಸ್ ಸಿಗ್ಬೋದು ಅಂತ ಒಂದು ಆಶಾವಾದ. ಇನ್ನೊಂದು ಸಮಾಧಾನ ಏನಂದ್ರೆ, ನಾನು ಹತ್ಬೇಕಾಗಿದ್ದಂತಹ ಬಸ್ ಅಥವಾ ಟ್ರೈನು ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗೋಯ್ತು, ಆ ಅಪಾಯ ನನಗೆ ತಪ್ತು ಅಲ್ವಾ. ತಪ್ಪಿ ಹೋದ ಒಂದು ಲಾಸ್ಗಿಂತ ಈ ಅಪಾಯದ ತಪ್ಪಿ ಹೋಯ್ತಲ್ಲ, ಇದು ನಂಗೆ ಲಾಭ ಆಯ್ತಲ್ವಾ ಅಂತ ಇದೊಂದು ಹೇಳ್ಬೋದು. ಕೆಲವರು ಯಾವ್ದೋ ಒಂದು ಕೆಲ್ಸಕ್ಕೆ ಅಂತ ಹೋಗ್ತಾರೆ, ಆ ಕೆಲ್ಸ ಸಿಕ್ಕೋದಿಲ್ಲ, ಇಲ್ಲಪ್ಪ ಕೆಲ್ಸ ಅಂತಾರೆ, ಬೇಜಾರು ಮಾಡ್ಕೊಂಡು ಕೆಲವರು ಜೀವನೇ ಕಳ್ಕೊತಾರೆ. ಅಯ್ಯೋ ಕೆಲ್ಸ ಸಿಗ್ಲಿಲ್ಲ, ಅಥವಾ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಜೀವನೇ ಕಳ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ಒಂದು ಆಶಾವಾದ ಏನಂದ್ರೆ, ಇನ್ನೂ ಚೆನ್ನಾಗಿ ಓದಿ ನೆಕ್ಸ್ಟ್ ಟೈಮ್ ರ್ಯಾಂಕೇ ಬರ್ಬೋದು. ಎಷ್ಟೊಂದ್ ಜನಕ್ಕೆ ಹಂಗಾಗತ್ತೆ. ಈಗ ವ್ಯಾಲ್ಯೂಯೇಷನ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ, ಅಥವಾ ನೆಕ್ಸ್ಟ್ ವ್ಯಾಲ್ಯೂಯೇಷನ್ಗೆ ಹಾಕ್ತಾರೆ, ರಿವ್ಯಾಲ್ಯೂಯೇಷನ್ಗೆ, ರೀಕೌಂಟಿಂಗ್ ಹಾಕ್ತಾರೆ. ಅವಾಗ ನೆಕ್ಸ್ಟ್ ಒಳ್ಳೆ ಮಾರ್ಕ್ಸ್ ಬಂದವರು ರ್ಯಾಂಕೇ ಬಂದ್ಬಿಟ್ಟಿರ್ತಾರೆ, ಒಳ್ಳೆ ಕೆಲ್ಸಾನು ಸಿಕ್ಕತ್ತೆ ಅದಕ್ಕಿಂತ. ಇದೇನಾಗುತ್ತೆ, ನಮ್ಮ ಜೀವನದಲ್ಲಿ ಒಂದು ಭರವಸೆಯ ದಾರಿ ಆಗತ್ತೆ. ಆವಾಗ ನಾವು ಏನೇ ಆದ್ರೂ ಕೂಡ ನಿರಾಶರಾಗಬಾರ್ದು ಅನ್ನೋದು ನಮ್ಗೊಂದು ಪಾಠ ಆಯ್ತು. ತಾಳ್ಮೆಯಿಂದ ಕಾಯ್ಬೇಕು. ತಾಳ್ಮೆನ ಅದೇ ಕಲಿಸುತ್ತೆ. ಅದು ಕಲಿಸದೆ ಇದ್ರೆ, ದುಡುಕು ಬಿಟ್ರೆ ದುಡುಕಿನ ನಿರ್ಧಾರ ಯಾವತ್ತೂ ಒಳ್ಳೇದಾಗಿರೋದಿಲ್ಲ. ಆಮೇಲೆ ಇನ್ನೊಂದು, ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ನಾವು ನೆಗೆಟಿವ್ ಯೋಚನೆ ಮಾಡುವಂತವರಾಗಿದ್ರೆ, ಹಿಂಗಾಗೋದು ಅಥವಾ ಯಾರ್ದೋ ಬಗ್ಗೆನೇ ಇರ್ಬೋದು, ನಾವ್ ಏನೋ ಒಂದು ನೆಗೆಟಿವ್ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅವ್ರು ಹಂಗ್ ಮಾಡ್ಬಾರ್ದಾಗಿತ್ತು ಅಂತ ಹೇಳಿ 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 ಅವರನ್ನ ಒಂಥರ ಕುಗ್ಗೋ ತರ ಮಾಡ್ತೀವಿ ನಾವು. ಹಂಗ್ ಮಾಡ್ಬಾರ್ದು. ಯಾಕೆಂತಂದ್ರೆ ಅದು ಅವ್ರ ಕೈಯಿಂದ ಆಗೋಗಿದೆ, ಅವ್ರ ಕೈಯಲ್ಲೂ ಇಲ್ಲ. ಹಂಗೆ ಹೇಳಿ ಅವರನ್ನು ಕುಗ್ಗಿಸೋ ಬದಲು ನಾವು ಅವರಿಗೆ ಧೈರ್ಯ ತುಂಬಿ, ಇಲ್ಲ ನೀವು ಧೈರ್ಯ ಕಳ್ಕೋಬೇಡ ಅಂತ ಹೇಳ್ಕೊಂಡು ಅವರ ದೃಷ್ಟಿಕೋನದಲ್ಲೂ ನಾವು ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನ ಸೃಷ್ಟಿ ಮಾಡಿದ್ರೆ ಅದೊಂದು ಪುಣ್ಯದ ಖಾತೆನೂ ನಮ್ಗೆ ಜಮಾ. ಹೌದು ಹೌದು, ನಮಗೂ ಪಾಠ ಆಗುತ್ತೆ, ಆ ಮಕ್ಕಳಿಗೂ ನಾವು ಪಾಠ ಹೇಳ್ಕೊಡ್ಬೋದು. ಸಕಾರಾತ್ಮಕ ಚಿಂತನೆ, ಆಶಾವಾದ, ಸಹಿಸಿಕೊಳ್ಳೋದು ಶಕ್ತಿ ಎಲ್ಲ ಡೆವಲಪ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮನುಷ್ಯನಿಗೆ ಬೇಕಾಗಿರೋದೇನು? ಶಾಂತಿ. ನಾವು ಎಲ್ಲ ಕಡೆ ಶಾಂತಿ ಹುಡುಕ್ತೀವಿ, ಹೌದಾ? ಸಿಗತ್ತಾ ಶಾಂತಿ ಎಲ್ಲಾದ್ರೂ? ಅಶಾಂತಿಗೊಳಗಾಗದೇ ಇದ್ರೆ ಆಯ್ತು, ಅಲ್ಲಿ ಶಾಂತಿ ಬಂತಲ್ಲ.
ತುಂಬಾ ಯೋಚನೆ ಮಾಡೋದು, ತುಂಬಾ ನೆಗೆಟಿವ್ ಯೋಚನೆ ಮಾಡೋದು, ತುಂಬಾ ಹತಾಶೆಗೊಳಗಾಗೋದು, ನಿರಾಸೆ ಪಟ್ಕೊಳ್ಳೋದು, ಇದರಿಂದ ನಮ್ಗೆ ಶಾಂತಿ ಅಂತೂ ಸಿಕ್ಕೋದಿಲ್ಲ. ಹಾ, ನಿರೀಕ್ಷೆ ಜಾಸ್ತಿ ಆದಷ್ಟು ಅಶಾಂತಿ ಜಾಸ್ತಿ ಆಗುತ್ತೆ. ನಿರೀಕ್ಷೆ ನಾವು ಏನ್ ಅನ್ಕೋತೀವಿ, ನನ್ಗೆ ಏನೇ ಆದ್ರೂ ಒಳ್ಳೇದೇ ಆಗಬೇಕು ಅಂತ. ಹಾ, ಆದ್ರೆ ನಾವ್ ಏನ್ ಅನ್ಕೋಬೇಕು ಅಂದ್ರೆ ಏನೇ ಆದ್ರೂ ನನ್ನ ಒಳ್ಳೇದಕ್ಕೆ ಆಗಿದೆ, ಆ ಒಂದು ಚೇಂಜಸ್ ಬೇಕಾಗತ್ತೆ ನಮ್ಗೆ. ನನಗೆ ಆಗ್ಬೇಕು ಅಂತಂದ್ರೆ ನನ್ನ ಕೈಯಲ್ಲಿಲ್ಲ. ನಾನೊಂದು ಬಗೆದರೆ ದೈವ ಒಂದು ಬಗೆದಲ್ಲಿ ಅಂತ ನಾಣ್ಣುಡಿನೇ ಇದೆ. ನನ್ನ ಯೋಜನೆಗಿಂತ ಪರಮಾತ್ಮನ ಯೋಜನೆ ಇನ್ನೂ ದೊಡ್ಡದಿರುತ್ತೆ. ನನಗೇನಾಗಬೇಕು ಅಂತ ನನಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಪರಮಾತ್ಮನಿಗೆ ಗೊತ್ತಿದೆ. ಪರಮಾತ್ಮನ ಮಗು ಅಲ್ವಾ ನಾವು, ಅವನ ಮೇಲೆ ನಂಬಿಕೆ ಇಟ್ರೆ ಸಾಕು, ನನಗೇನಾಗ್ಬೇಕು ಅವನೇ ನಡೆಸ್ಕೊಡ್ತಾನೆ. ಮತ್ತೆ ಏನೇ ಆದ್ರೂ ಬಾಬಾ ಮತ್ತೆ ಈ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಹೇಳಿದ್ದಾರೆ. ನಾವು ಯಾವಾಗ ಬ್ರಾಹ್ಮಣ ಜನ್ಮ ಪಡ್ಕೊಂಡ್ವಿ, ಪರಮಾತ್ಮನ ಜ್ಞಾನ ಪಡ್ಕೊಂಡ್ವಿ, ಈ ಯುಗನೇ ಕಲ್ಯಾಣಕಾರಿ ಅಂತ ಹೇಳಿದ್ರು ಬಾಬಾ. ಯಾಕೆ ಅಂದ್ರೆ ನೋಡಿ, ಬಾಬಾ ಹೇಳ್ತಾರೆ ವಿನಾಶ ಆಗುತ್ತೆ. ಈ ಅನ್ಯಾಯ, ಅತ್ಯಾಚಾರ, ಧರ್ಮ, ಭ್ರಷ್ಟಾಚಾರ ಎಲ್ಲ ಮಿತಿ ಮೀರಿ ಬಿಟ್ಟಿದೆ ಈಗ. ಯಾತಕ್ಕೆ? ಇದೇನು ಒಳ್ಳೇದಕ್ಕೆ? ಹಾಗಾದ್ರೆ ನಾವು ಹೇಳ್ತೀವಿ ಒಳ್ಳೇದೇ, ಇದೆಲ್ಲ ಒಳ್ಳೇದೇ ಅಂತ. ಜನರು ನಮಗ್ ಬೈತಾರೆ, ಏನ್ ಇದೆಲ್ಲ ಒಳ್ಳೇದು ಅಂತ ಹೇಳ್ತೀರಾ ಅಂತ. ಹೌದು, ಇದೆಲ್ಲ ಅತಿ ಆಗ್ತಾ ಇದೆ, ಆಗ್ಲೇಬೇಕು. ಅತಿ ಆದ್ಮೇಲೆ ತಾನೇ ಅಂತ್ಯ ಆಗತ್ತೆ, ಅದಾದ್ಮೇಲೆ ತಾನೇ ಹೊಸ ಸೃಷ್ಟಿ ಸ್ಥಾಪನೆ ಆಗತ್ತೆ. ಹಾ, ಏನ್ ಮಹೇಶಣ್ಣ, ವಿನಾಶ ಆಗೋದು ಒಳ್ಳೇದ ಕೆಟ್ಟದ? ಯಾಕೆ ಅಲ್ವಾ? ಹಂಗಾದ್ರೆ ಈ ಯುದ್ಧ ಆಗೋದೆಲ್ಲ ಒಳ್ಳೇದೇನಾ? ಬಾಬಾ ಹೇಳ್ತಾರೆ ಎಲ್ಲ ಆಗ್ಲೇಬೇಕು. ಸಂಗಮ ಯುಗದಲ್ಲಿ ಏನೇ ಆಗ್ತಾ ಇದ್ರು ಕೂಡ ನಾವ್ ಹೆಂಗಿರ್ಬೇಕು, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಮನೋಭಾವದಲ್ಲಿ ನಾವಿರ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಬ್ಬ ವಿಜ್ಞಾನಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಇದ್ದಂತೆ. ಅವನ ಪ್ರಯೋಗಾಲಯದಲ್ಲಿ ಈ ಬ್ಯಾಕ್ಟೀರಿಯಾಗಳನ್ನ ಶುಚಿ ಮಾಡ್ಬೇಕಾಗಿತ್ತು. ಅವನು ಮರ್ತು ಬಿಟ್ಟಿದ್ದಾನೆ. ಮರ್ತಾಗ ಏನಾಯ್ತು, ಒಂದು ಸ್ವಲ್ಪ ದಿನ ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲೆಲ್ಲ ಬೂಸ್ಟ್ ಬೆಳೆದಿತ್ತಂತೆ. ಇದು ಅವನ ನಿರ್ಲಕ್ಷ್ಯ ಅಂತ ನಮ್ದದು ತಪ್ಪು ಅಂತ ಮೇಲ್ನೋಟ ಕನ್ಸುತ್ತೆ. ಆದ್ರೆ ಅದರಿಂದ ಏನ್ ಒಳ್ಳೇದಾಯ್ತು ಅಂತಂದ್ರೆ, ಪೆನ್ಸಿಲಿನ್ ಅಂತ ಒಂದು ಆಂಟಿಬಯೋಟಿಕ್ ಇದರಿಂದ ಕಂಡು ಹುಡುಕುತ್ತಂತೆ. ಪೆನ್ಸಿಲಿನ್ ಇಂಜೆಕ್ಷನ್ ಅದೆಲ್ಲ ಕೊಡ್ತಾರಲ್ವಾ, ಅದನ್ನ ಆ ಬೂಸ್ಟ್ ಇಂದ ಕಂಡು ಹುಡುಕಿದ್ದಂತೆ. ಇದು ಎಷ್ಟು ಜನರ ಜೀವ ಉಳಿಸ್ತು ಅಂತ ಹೇಳ್ತಾರೆ. ಇದೊಂದು ಉದಾಹರಣೆ. ಆಮೇಲೆ ನಂದೊಂದು ವ್ಯಕ್ತಿಗತ ಜೀವನದ ಉದಾಹರಣೆ ನಾನು ಹೇಳ್ತೀನಿ. ನಾನು ಇದುವರೆಗೂ ಎಲ್ಲೂ ಹೇಳಿಲ್ಲ. ಒಂದ್ಸಲ ಬೆಂಗಳೂರಿಂದ ಬಾಬಾರವ್ರ ಮಕ್ಕಳು ಒಂದು 5-6 ಜನ ಬಂದಿದ್ರು. ಅದ್ರಲ್ಲಿ ಒಂದು 3 ಜನ ಅಕ್ಕಂದ್ರು, ಒಂದು 3 ಜನ ಅಣ್ಣಂದ್ರು ಬಂದಿದ್ರು. ನಮ್ಮ ಮನೇಲಿ 2 ದಿನ ಉಳ್ಕೊಂಡಿದ್ರು. ಎಲ್ಲ ಸುತ್ತಮುತ್ತ ಪ್ಲೇಸಸ್ ಎಲ್ಲ ನೋಡ್ಬೇಕು ಅಂತ ಅವ್ರನ್ನೆಲ್ಲ ಕೊಲ್ಲೂರು, ಹಟ್ಟಿ ಅಂಗಡಿ, ಕುಂಬಾಶಿ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋದ್ವಿ. ಸರಿ, ಒಂದು ದಿವಸ ಸೈಂಟ್ ಮೇರಿಸ್ ಐಲ್ಯಾಂಡ್ ಉಡುಪಿ ಹತ್ರ ಇದೆಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಅವ್ರಿಗೆ ಪಾಪ ಸಮುದ್ರ ಅದೆಲ್ಲ ಹೊಸದು, ಬೆಂಗಳೂರಿನವರು ಅಂತ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದ್ರೆ ಅವರೊಂದು 3 ಜನ ಅಕ್ಕಂದ್ರು ನೀರಿಗೆ ಇಳಿಲಿಲ್ಲ. ಎಲ್ಲ ವೈಟ್ ಸೀರೆ ಉಟ್ಕೊಂಡಿದ್ರು. ಸರಿ, ಟೀಚರ್ ಅಕ್ಕಂದ್ರು. ಬಿಳಿ ಸೀರೆ ಕೊಡೆ ಆಗುತ್ತೆ, ಇಲ್ಲ ತೊರೆ ಇಲ್ಲ ಅಂತ ನನಗೆ ಸ್ವಲ್ಪ ಈಜು ಬರುತ್ತೆ, ನಂಗೆ ಸ್ವಲ್ಪ ಹುಮ್ಮಸ್ಸು ಜಾಸ್ತಿ ಈಜೋದ್ರಲ್ಲೆಲ್ಲ. ನಾನೇನ್ ಮಾಡಿದೆ, ನೀರಿಗೆ ಇಳಿದ್ಬಿಟ್ಟು ಬನ್ನಿ ಅಕ್ಕ ನೀರ್ ಸಿಕ್ಕತ್ತೆ, ಕಾಲು ಎಟ್ಕತ್ತೆ, ಇಷ್ಟೇ ಬರೋದು ನೀರು, ಬನ್ನಿ ಏನಾಗಲ್ಲ ಅಂತ ಕರಿತಾ ಇದ್ದೀನಿ. ಯಾಕ ನಾವು ಬರಲ್ಲ ಅಂತ ನಾಚಿಕೆ ಮಾಡ್ಕೊಂಡು ದಡದಲ್ಲೇ ಇದ್ರು. ನಾನೇನ್ ಮಾಡಿದೆ, ಸ್ವಲ್ಪ ಅವ್ರ ಮೇಲೆ ಹಿಂಗೆ ನೀರನ್ನ ಹಿಂಗ್ ಹಾಕ್ದೆ. ಹಿಂಗ್ ಹಾಕಿದಾಗ ಏನಾಯ್ತು, ನನ್ನ ಕೈಯಲ್ಲಿ ಬಾಬಾರು ಉಂಗುರ ಇತ್ತು, ಅದು ನೀರಿಗೆ ಬಿದ್ದಿತ್ತು. ನನ್ಗೆ 1 ಸೆಕೆಂಡ್ ಹೇಳ್ಬೇಕಾ ಬೇಡ್ವಾ ಒಂಥರ ನನಗೂ ಸಂಕೋಚ ಆಗ್ತಾ ಇದೆ ಹೇಳ್ಕೊಳಕ್ಕೆ. ಇಷ್ಟೊಂದು ಇವ್ರಿಗೆ ನಿರ್ಲಕ್ಷ್ಯ ಅಂತ ಅವ್ರು ಅನ್ಕೋಬೋದಲ್ಲ ಅಂತ ಅದೊಂದು. ನಾನೊಂದು ನಿಮಿಷ ಸುಮ್ಮನೆ ಇದ್ದೆ, ಆದ್ರೆ ನಾನು ತಡ್ಕೊಳ್ಳಿಲ್ಲ. ಯಾಕಂದ್ರೆ ನನ್ಗೆ ಹೇಳಲೇಬೇಕಾಯ್ತು, ಅಷ್ಟು ಮನಸ್ಸಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ. ನಾನು ಉಂಗುರ ಬಿದ್ದೋಯ್ತು ಅಂತ ಅಂದೆ. ಅಯ್ಯೋ, ಎಂತ ಕೆಲ್ಸ ಆಗೋಗಲ್ಲ, ಏನ್ ಮಾಡೋದು ಅಂತ. ಯಾಕಂದ್ರೆ ನೀರು, ಸಮುದ್ರ, ಕೆಳಗಡೆ ಮರಳು, ಕಪ್ಪೆ ಚಿಪ್ಪು. ಸೈಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಏನಂದ್ರೆ ನೀರಲ್ಲಿ ಮರಳು ಮಾತ್ರ ಅಲ್ಲ, ಈ ಕಪ್ಪೆ ಚಿಪ್ಪು, ಸಣ್ಣ ಸಣ್ಣ ಕಪ್ಪೆ ಚಿಪ್ಪುಗಳೆಲ್ಲ ಇರುತ್ತಲ್ಲ, ಅದು ಮತ್ತೆ ಮರಳು ಸೇರಿ ಅಡಿಯಲ್ಲಿರುತ್ತೆ.
ತೆಗಿಯಕ್ಕಾಗತ್ತಾ ಅಡಿಯಿಂದ? ಉಂಗುರ ಬಿದ್ದೋಗಿದೆ, ಹೆಂಗೆ ತೆಗಿಯೋದು? ಬರೀ ಅಲ್ಲಿ ಜನಗಳು ಬೇರೆ ಬರ್ತಾ ಇದ್ದಾರೆ. ಅವ್ರ ಜನಗಳು ಬರ್ತಿದ್ದಾಗ ಅವ್ರ ಕಾಲಿಂದ ಹಿಂಗ ಅಲ್ಲಾಡಿ ಅಲ್ಲಾಡಿ ಇನ್ನೂ ಆಚೆ ಆಚೆ ಹೋಗುತ್ತೆ, ಮತ್ತೆ ಮಣ್ಣು ಹೇಳ್ತಾ ಇದೆ. ಸರಿ, ನಾವೆಲ್ಲ ಏನ್ ಮಾಡಿದ್ವಿ, ಹಂಗಂಗೆ ಅಡಿಗೆ ಹೋಗೋದು ಹುಡ್ಕೋದು ಹಂಗೆ ಮಾಡ್ತಾ ಇದ್ವಿ. ಆ ಜನಗಳಿಗೆಲ್ಲ ಹೇಳಿದ್ವಿ, ಸ್ವಲ್ಪ ಹೊತ್ತು ಯಾರು ಬರ್ಬೇಡಿ, ಇಲ್ಲಿ ನಮ್ದೇನೋ ಬಡ್ದೋಗಿದೆ, ಇಲ್ಲಿ ಹುಡ್ಕೋಬೇಕು ಅಂತ. ಎಲ್ರಿಗೂ ಸಿಕ್ಕತ್ತೆ ನಿಮ್ಗೆ ಅಂತ ಅನ್ಕೊಂಡು ಅವ್ರು ಹಂಗಂಗೆ ಹೊರಟೋದ್ರು. ಸರಿ, ಅಣ್ಣಂದ್ರು ಅಕ್ಕ ಎಲ್ಲ ನಾನು ಎಲ್ಲ ಹಿಂಗೆ ಹಿಡ್ಕೊಂಡು ಹಿಂಗ್ ಮೇಲೆ ತರೋದು, ಅಡಿಗೆ ಹೋಗೋದು, ಚಿಕ್ಕೂರಿಗೆಲ್ಲ ಹಿಂಗ್ ಹಿಡ್ಕೊಂಡ್ ಬರೋದು, ನೋಡೋದು. ಈಗ ಅರ್ಧ ಗಂಟೆ ಆಯ್ತು. ಎಲ್ಲರೂ ಸಿಕ್ಕಲ್ಲ ಬಿಡಿಯಪ್ಪ ಅವ್ರೆ, ಹೆಂಗ್ ಸಿಕ್ಕತ್ತೆ ಈ ಸಮುದ್ರದಲ್ಲಿ ಬಿದ್ದಿರೋದು, ಹೆಂಗ್ ಸಿಕ್ಕತ್ತೆ ಅಂತ ಎಲ್ಲಾರು ಹೇಳ್ತಾ ಇದ್ದಾರೆ. ನನ್ಗೆ ನಾನು ಒಂದು ಸೆಕೆಂಡು ಒಂಥರ ಬೇಜಾರಾಗ್ತಾ ಇತ್ತು ನನಗೆ. ಒಂದು ಸೆಕೆಂಡ್ ಬಾಬಾ ಅವ್ರನ್ನ ಜ್ಞಾಪಿಸ್ಕೊಂಡೆ. ನೋಡಿ, ಅಷ್ಟೊತ್ತು ಬಾಬಾ ಅವ್ರ ನೆನ್ಪು ಬಂದಿಲ್ಲ, ಹುಡ್ಕೋದ್ರಲ್ಲಿ ಬಿಸಿ. ನಾನು ಒಂದ್ ನಿಮಿಷ ಬಾಬಾ ಅವ್ರನ್ನ ನೆನ್ಪು ಮಾಡ್ದೆ. ಬಾಬಾ, ನಾನು ನಿನ್ನ ನೆನಪಿಗೋಸ್ಕರ, ನಿನ್ನ ಸದಾ ನನ್ ನೆನ್ಪು ಮಾಡ್ತಾ ಇರ್ಬೇಕು ಅಂತ, ಅದೊಂದು ಪ್ರೀತಿಗೋಸ್ಕರ, ನೀನ್ ನನ್ನ ಜೊತೆಯಲ್ಲೇ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಉಂಗುರ ಮಾಡಿಸ್ಕೊಂಡೆ ಬಾಬಾ. ವಜ್ರದ ಉಂಗುರ, ಅದು ಕೆಳಗಡೆ ಬಿದ್ದೋಗಿದೆ ಬಾಬಾ. ನಾನು ವಜ್ರದ ತರ ಆಗಬೇಕು ಅಂತಂದ್ರೆ ನನ್ಗೆ ಅದು ಸಿಗ್ಬೇಕು ಬಾಬಾ, ನಂಗೆ ಬೇಕು ಬಾಬಾ ಅಂತ ಹೇಳಿದೆ. ಹಂಗ ಹೇಳ್ಬಿಟ್ಟು ಅಡಿಗ್ ಹೋಗಿ ಇಷ್ಟು ಮರಳು ಕಪ್ಪೆ ಚಿಪ್ಪು ಹಿಂಗ್ ತಗೊಂಡ್ ಬಂದೆ. ಹಿಂಗ್ ತಗೊಂಡ್ ಬಂದು ಹಿಂಗ್ ನೋಡ್ತೀನಿ, ಉಂಗುರ ಮಧ್ಯದಲ್ಲಿ. ಹೆಂಗ್ ಅನ್ನಿಸ್ಬೇಕು, ಒಂದ್ ನಿಮಿಷ ಇದೇನ್ ಪವಾಡನ, ಶಾಕ, ಏನು ಅರ್ಥ ಆಗ್ಲಿಲ್ಲ ನಂಗೆ. ಒಂದ್ ನಿಮಿಷ ನೋಡ್ತಾನೆ ಇದ್ಬಿಟ್ಟೆ, ಬಾಬಾ ಚೂರ ಕಿಚ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಆ ದಡದಲ್ಲಿ 3 ಜನ ಅಕ್ಕಂದ್ರಿದ್ರಲ್ಲ, ಸೀರೆ ಒದ್ದೆ ಆಗುತ್ತೆ ಅಂತ ಇಳಿದಿರೋರು, ಎಲ್ಲ ಓಡ್ ಬಂದ್ಬಿಟ್ಟು ನೀರಲ್ಲೇ ಇಳಿದ್ಬಿಟ್ಟು ಓಡ್ ಬಂದ್ಬಿಟ್ಟು ಅಕ್ಕ ಅಂತ ತಪ್ಕೊಂಡ್ಬಿಟ್ರು ನಂಗೆ. ಎಲ್ಲರಿಗೂ ಮೈ ರೋಮಾಂಚನ ಆಗುವಂತದ್ದೊಂದು ಪವಾಡನೇ ನಡೆದೋಯ್ತಲ್ಲಿ. ಇದು ನನಗೆ ಏನ್ ಪಾಠ ಕಲಿಸ್ತು ಅಂತಂದ್ರೆ, ಹೌದು, ನನ್ಗೆ ಇದ್ರಲ್ಲಿ 2 ಪಾಠ ಕಲ್ತ್ಕೊಂಡೆ ನಾನು. ಒಂದು, ನೀರಲ್ಲಿ ನಾವು ಮಕ್ಕಳು ತುಂಬಾ ಆಟ ಆಡ್ಬಾರ್ದು ಅಂತ. ಒಂದು, ಬ್ರಾಹ್ಮಣ ಮಕ್ಕಳು ನಾವು ಆಟ ಆಡ್ಬೇಕು, ತುಂಬಾ ಆಟ ಆಡ್ಬಾರ್ದು. ನಮ್ಗೆ ಒಂದ್ ಸ್ವಲ್ಪ ಚಿಕ್ಕ ವಯಸ್ಸಿಂದ ಈಜು ಅದೆಲ್ಲ ಇರೋದ್ರಿಂದ, ಆಸಕ್ತಿ ಇರೋದ್ರಿಂದ, ನೀರ್ ಕಂಡು ಕೂಡಲೇ ಒಂಚೂರು ಇಳಿಯೋಣ, ಆಟ ಆಡೋಣ ಅಂತ ಅನ್ಸುತ್ತೆ. ತುಂಬಾ ಬೇಡ ಅಂತ, ಎಷ್ಟು ಬೇಕೋ ಅಷ್ಟರಲ್ಲಿ ಇರ್ಬೇಕು, ಒಂದು ಪಾಠ. 2ನೇದು, ಬಾಬೋರ್ ಮೇಲೆ ನಿಶ್ಚಯ, ನಂಬಿಕೆ ಜಾಸ್ತಿ ಆಗುತ್ತೆ. ಅಲ್ಲಿ ತನಕ ಒಂದ್ ಸ್ವಲ್ಪ ಒಂಚೂರು ಆಚೆ ಈಚೆ ಡೋಲಾಯಮಾನ ಸ್ಥಿತಿ, ನಿಶ್ಚಯದಲ್ಲಿ ಡೋಲಾಯಮಾನ ಸ್ಥಿತಿ ಇಲ್ಲ. ಒಂದು ನಿಯಮಗಳ ಪಾಲನೆ ಆಗಿರ್ಬೋದು, ಅಥವಾ ಅಮೃತ ವೇಳೆ ಅಂತದ್ದೆಲ್ಲ ಒಂಚೂರು ಆಚೆ ಈಚೆ ಅಲಬೆಲಪನ್ನು ಹುಡುಗಾಟಿಕೆ ಅದೆಲ್ಲ ಇದ್ದಿದ್ದು ಕಂಪ್ಲೀಟ್ ನಿಶ್ಚಯ ಆಗೋಯ್ತು ನನಗೆ. ಬಾಬಾರವರು ನನ್ನ ಜೊತೆಗಿದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ, ನನ್ನನ್ನು ಕಾಪಾಡ್ತಾರೆ, ಹೆಜ್ಜೆ ಹೆಜ್ಜೆಗೆ ಅವರು ನನಗೆ ರಕ್ಷಣೆ ಮಾಡ್ತಾರೆ ಅಂತ ನನಗೆ ನಿಶ್ಚಯ ಬಲ ಆಗೋಯ್ತು. ಇದೇನಾಯ್ತು ಈಗ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದೊಂದು ಎಷ್ಟು ದೊಡ್ಡ ಒಂದು ಉದಾಹರಣೆ ಆಯ್ತು. ಇದಕ್ಕೆ ಇನ್ನು ಗಟ್ಟಿ ಮಾಡ್ತು ನನ್ನ ನಿಶ್ಚಯನ. ಅದಕ್ಕೆ ಸೊ ನಮ್ಗೆ ನಾವ್ ಏನೇ ಆದ್ರೂ ಕೂಡ ನಮ್ಗಿದು ಅಹಿತಕರ ಅಂತ ಅನ್ಕೊಳ್ಳೋಂಗಿಲ್ಲ. ಈಗ ಒಂದು ಪರದೆ ಹಾಕಿರ್ತಾರೆ, ಆ ಪರದೆ ನೋಡಿದ್ರೆ ನಾಟಕ ನೋಡೋರಿಗೆ ಏನ್ ಅನ್ಸುತ್ತೆ, ಆ ಪರದೆ ಹಿಂದ್ಗಡೆ ಏನ್ ಇದೆಯೋ ಏನೋ, ಚೆನ್ನಾಗಿ ಒಳ್ಳೆ ಪರದೆ ಹಾಕಿರಲ್ಲ ಅವರು ಅಂತ ಇಟ್ಕೊಳ್ಳಿ. ಹಿಂದ್ಗಡೆ ಏನೋ ಇವತ್ತು ತೋರಿಸ್ತಾರೆ ಅನ್ನೋ ದೃಶ್ಯ ಅಂತ, ಆದ್ರೆ ಹಿಂದ್ಗಡೆ ಒಳ್ಳೆ ನಾಟಕದ ದೃಶ್ಯ ಅವತ್ತು ತೋರಿಸಿದ್ರು. ಅವಾಗ ನಾವೇನ್ ಅನ್ಕೋಬೇಕು ಅಂದ್ರೆ, ಪರದೆ ಏನೇ ಹಾಕಿರ್ಲಿ ಆದ್ರೆ ಹಿಂದ್ಗಡೆ ಒಳ್ಳೆ ದೃಶ್ಯನೇ ಇರುತ್ತೆ. ಈಗ ನಮ್ ಮುಂದೇನು ಪರದೆ ಏನಿದೆ, ವಿನಾಶ ಆಗತ್ತೆ, ಯುದ್ಧ ಆಗತ್ತೆ ಅಂತೆಲ್ಲ ಇದೆಯಲ್ಲ, ಅದ್ರ ನಂತರ ಏನಾಗತ್ತೆ, ಸ್ವರ್ಗ ಬರುತ್ತೆ, ಸ್ವರ್ಗ ಆಗತ್ತೆ ಅಂತ ಈ ರೀತಿನಲ್ಲಿ. ಸೊ ಇನ್ನು ಏನಾದ್ರೂ ಒಂದು ಆಗೋದೆಲ್ಲ ಒಳ್ಳೇದಕ್ಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ನೋದು ಯಾರಿಗಾರು ಏನಾದ್ರು ಒಂದು ನಿಮ್ದು ಉದಾಹರಣೆಗಳಿದ್ರೆ ನಿಮ್ಗೆ ಹೇಳ್ಬೋದು. ಅಣ್ಣ ಅವ್ರದ್ದು ಏನಾದ್ರು ಹೇಳಿ, ಹೇಳ್ತೀರಾ? ಸೊ ಈ ರೀತಿನಲ್ಲಿ ನಾವೇನ್ ಅನ್ಕೋಬೇಕು ಅಂದ್ರೆ, ಏನು ನಡೆದಿದೆಯೋ ಅದು ಒಳ್ಳೇದೇ ಆಗಿದೆ, ಮುಂದೆ ಆಗೋದು ಒಳ್ಳೇದೇ ಆಗತ್ತೆ. ಗೀತಾ ಸಾರದಲ್ಲೂ ಕೂಡ ಈ ಉಪದೇಶದ ಸಾರಾಂಶ ಇದೆ. ನಮ್ಗೆ ಬಾಬಾ ಅವರ ಮುರಳಿಯಲ್ಲೂ ಕೂಡ ಇದೇ ಶಿಕ್ಷಣ ಸಿಕ್ಕತ್ತೆ. ಜೋ ಹುವಾ ಅಚ್ಚಾ ಹುವಾ, ಜೋ ಹೋತಾ ಹೈ ವೋ ಅಚ್ಚಾ ಹೋತಾ ಹೈ, ಜೋ ಹೋಗಾ ವೋ ಬಹುತ್ ಅಚ್ಚಾ ಹೋತಾ ಹೈ ಅಂತ ಬಾಬಾ ಹೇಳ್ತಾರೆ. ಆದ್ರಿಂದ ಯಾವ ಕೆಲ್ಸ ಆಗ್ಲಿಲ್ಲ ಅಂತಂದ್ರು, ಅಥವಾ ಏನೇ ಅಹಿತಕರ ಘಟನೆ ನಡೆದ್ರು, ಅದ್ರ ಹಿಂದೆ ಒಂದು ಕಲ್ಯಾಣ ಇದೆ, ಅದ್ರ ಹಿಂದೆ ಒಂದು ಒಳ್ಳೇದಿದೆ ಅಂತ ಅನ್ಕೊಂಡು
ಏನ್ ಬಂದ್ರು ಈಗ ಏನ್ ಮಾಡೋಣ, ಸ್ವೀಕಾರ ಮಾಡ್ಬಿಡೋಣ. ಅದನ್ನ ಪ್ರತಿಭಟಿಸೋದಾಗ್ಲಿ, ಇದಾಗಬಾರ್ದಾಗಿತ್ತು ಅನ್ನೋದಾಗ್ಲಿ ಮಾಡಿದ್ರೆ ನಾವು ಅಶಾಂತಿ ತಂದ್ಕೊಂಡಂಗೆ, ನಮಗ್ ನಾವೇ ದುಃಖಿಗಳಾದಂಗೆ. ಆ ದುಃಖಿಗಳಾಗೋದ್ರಿಂದ ನಮ್ಮ ಸುತ್ತಲೂ ವಾಯುಮಂಡಲನೂ ನಾವು ಹಾಳು ಮಾಡ್ತೀವಿ. ಅದ್ರ ಬದಲು ನಾವು ಪಾಸಿಟಿವ್ ಮೈಂಡ್ ಅಲ್ಲಿ ಇದ್ದು ಎಲ್ಲರಲ್ಲೂ ಆಶಾವಾದ ತುಂಬಿ ನಾವು ಶಾಂತಿಯಲ್ಲಿದ್ರೆ ನಮ್ಮ ಸುತ್ತಮುತ್ತಲ ವಾತಾವರಣ ಶಾಂತಿ ಆಗುತ್ತೆ. ನಮ್ಮ ಮೂಲಕ ಇಂಥ ಒಂದು ಒಳ್ಳೆ ಸೇವೆ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಡೆಯೋದೇ ನಿಜವಾದ ಬುದ್ಧಿವಂತಿಕೆ. ಓಂ ಶಾಂತಿ.